ಕಾಮಿಡಿ, ಎಮೋಷನ್ಸ್, ಪೇಟ್ರಿಯಾಟಿಸಮ್, SRK ಪರ್ಫಾರ್ಮೆನ್ಸ್, ರಾಜು ಹಿರಾನಿ ಟಚ್, ವಿಕಿ ಕೌಶಲ್ ಪರ್ಫಾರ್ಮೆನ್ಸ್, ಡಂಕಿ ಸಿನಿಮಾದ ಮೇಜರ್ ಹೈಲೈಟ್ಸ್. ವೆಲ್ಕಮ್ ಟು ಮೂವಿ ಜಂಕ್ ಯೂಟ್ಯೂಬ್ ಚಾನಲ್. 20 ವರ್ಷಗಳ ಹಿಂದೆನೇ ಒಂದಾಗಬೇಕಿದ್ದ ಕಾಂಬೋ ಕೊನೆಗೂ ಡಂಕಿ ಸಿನಿಮಾದ ಮೂಲಕ ಒಂದಾಗಿದೆ. ಎಸ್, ನಾವು ಮಾತಾಡ್ತಾ ಇರೋದು SRK ಮತ್ತು ರಾಜು ಹಿರಾನಿ ಅವರ ಕಾಂಬೋ ಬಗ್ಗೆನೇ. ಇವರ ಕಾಂಬೋದ ಡಂಕಿ ಸಿನಿಮಾ ರಿಲೀಸ್ ಆಗಿದ್ದು, ಸಿನಿಮಾ ನೋಡಿ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅನ್ನೋದನ್ನು ನಮ್ಮ ರಿವ್ಯೂನಲ್ಲಿ ಹೇಳ್ತೀವಿ. ಸುಮಾರು 50ರ ಆಸುಪಾಸಿನ ಮನ್ನು ರಾಂಧ್ವಾಗೆ ತನ್ನ ಊರು ನೆನಪಾಗತ್ತೆ. ಅವಳು ಮತ್ತೆ ಅವಳ ಇಬ್ಬರು ಫ್ರೆಂಡ್ಸ್ ಬುಗ್ಗು ಲಕ್ಪಾನ ಮತ್ತು ಬಲ್ಲಿ ಸೇರಿಕೊಂಡು ಇಂಡಿಯಾಗೆ ವಾಪಸ್ ಹೋಗಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದರೆ ಬ್ರಿಟಿಷ್ ಎಂಬಸಿ ಇವರಿಗೆ ವೀಸಾ ಕೊಡೋಕ್ಕೆ ಆಬ್ಜೆಕ್ಟ್ ಮಾಡುತ್ತೆ. ಆಗ ಮನ್ನು ಪಂಜಾಬ್ನ ಹಾರ್ಡಿ ಅಕ್ಕ ಹರ್ಡಿಯಾನ್ ಸಿಂಗ್ ಧಿಲ್ಲೋನ್ಗೆ ಕಾಲ್ ಮಾಡಿ ಹೆಲ್ಪ್ ಕೇಳ್ತಾಳೆ. ಹಾರ್ಡಿ ತನಗೆ ಖಂಡಿತ ಹೆಲ್ಪ್ ಮಾಡೇ ಮಾಡ್ತಾನೆ ಅನ್ನೋ ನಂಬಿಕೆ ಅವಳಿಗಿರುತ್ತೆ. 25 ವರ್ಷಗಳ ಹಿಂದೆ ಸುಖಿ ಜೊತೆ ಸೇರಿ ನಾವು ಮೇಲೆ ಹೇಳಿದ ಮೂವರು ಲಂಡನ್ಗೆ ಹೋಗೋಕೆ ಕನಸು ಕಂಡಿರ್ತಾರೆ. ಆಗ ಅವರ ಲೈಫ್ಗೆ ಸೋಲ್ಜರ್ ಹಾರ್ಡಿ ಎಂಟರ್ ಆಗಿರ್ತಾನೆ. ಅವರು ಲಂಡನ್ಗೆ ಹೋಗಿ ಸೆಟಲ್ ಆಗೋಕ್ಕೆ ಹಾರ್ಡಿ ಹೆಲ್ಪ್ ಮಾಡಿರ್ತಾನೆ. ಮತ್ತೆ 25 ವರ್ಷಗಳ ನಂತರ ಮತ್ತೊಂದು ಕನಸನ್ನು ಈಡೇರಿಸ್ಕೊಳ್ಳೋಕ್ಕೆ ಮತ್ತೆ ಇವರೆಲ್ಲ ರಿಯುನೈಟ್ ಆಗಿರ್ತಾರೆ. ಡೈರೆಕ್ಟರ್ ರಾಜು ಹಿರಾನಿ ಅವರ ಸಿಗ್ನೇಚರ್ ಸ್ಟೈಲ್ನಲ್ಲಿ ಡಂಕಿ ವಿತ್ ಹೈ ಎಮೋಷನ್ಸ್ ರನ್ ಆಗುತ್ತೆ. ಕೆಲವೊಮ್ಮೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗದೇ ಇರೋಷ್ಟು ಹ್ಯೂಮರ್ ಕೂಡ ಇದೆ. SRK 2 ಶೇಡ್ಸ್ನಲ್ಲಿ ಡಂಕಿಯಲ್ಲಿ ಕಾಣಿಸ್ಕೊಳ್ಳಲಿದ್ದಾರೆ ಅನ್ನೋದು ಟ್ರೈಲರಲ್ಲೇ ಗೊತ್ತಾಗಿತ್ತು. ಯಂಗ್ SRK ಸ್ಟೋರಿ ಫ್ಲ್ಯಾಶ್ ಬ್ಯಾಕಲ್ಲಿ ರನ್ ಆಗುತ್ತೆ. ಹಾರ್ಡಿ ಹೇಗೆ ಮನ್ನುವನ್ನು ಮೀಟ್ ಆಗ್ತಾನೆ, ಒಬ್ರಿಗೊಬ್ರು ಲಂಡನ್ಗೆ ಡಾಂಕಿ ಫ್ಲೈಟ್ ಅಂದರೆ ಇಲ್ಲೀಗಲ್ ಇಮಿಗ್ರೇಷನ್ ಮಾಡೋ ಟೈಮಲ್ಲಿ ಅಟ್ರಾಕ್ಟ್ ಆಗ್ತಾರೆ. ಆ ಜರ್ನಿ ಸಾಕಷ್ಟು ಹರ್ಡಲ್ಸ್ನ ಕೂಡ ಫೇಸ್ ಮಾಡುತ್ತೆ ಅನ್ನೋದನ್ನು ತೋರಿಸ್ತಾ ಹೋಗ್ತಾರೆ. 5 ವರ್ಷ ಆದಮೇಲೆ ಡೈರೆಕ್ಷನ್ಗೆ ಕಮ್ಬ್ಯಾಕ್ ಮಾಡಿರೋ ಹಿರಾನಿ ಈ ಸಿನಿಮಾದಲ್ಲಿ ಲವ್, ಹಾರ್ಟ್ ಬ್ರೇಕ್, ಸಿಕ್ಕಾಪಟ್ಟೆ ನಗು, ಅಳು, ನಂಬಿಕೆ, ಸೋಲು ಇವೆಲ್ಲವನ್ನು ಒಳ್ಳೆ ಮ್ಯೂಸಿಕ್ ಜೊತೆ ಕೊಟ್ಟಿದ್ದಾರೆ. ಡಂಕಿಯಲ್ಲಿ ಸಾಕಷ್ಟು ಸೀನ್ಗಳು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಲಿರಿಕ್ಸಿಂದಾಗಿ ಇಂಪ್ಯಾಕ್ಟ್ಫುಲ್ ಆಗಿ ಬಂದಿವೆ. ಇಲಿಗಲ್ ಮೈಗ್ರೇಷನ್ ಅಂತ ಸೀರಿಯಸ್ ಇಶ್ಯೂ ಒಂದನ್ನು ಒಂದು ಲವ್ ಸ್ಟೋರಿ ಜೊತೆ ಬ್ಲೆಂಡ್ ಮಾಡಿ ಹಿರಾನಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ದೇಶಗಳಲ್ಲಿ ಬಡ ಹಾಗೂ ಇಂಗ್ಲೀಷ್ ಮಾತಾಡೋಕ್ಕೆ ಬರದೇ ಇರೋ ಇಂಡಿಯನ್ಸ್ಗೆ ಯಾಕೆ ವೀಸಾ ರಿಜೆಕ್ಟ್ ಮಾಡ್ತಾರೆ ಅನ್ನೋ ವಿಷಯ ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಅಭಿಜಿತ್ ಜೋಶಿ, ಕನಿಕಾ ಧಿಲ್ಲೋನ್ ಹಾಗೂ ಹಿರಾನಿ ಅವರು ಬರೆದಿರೋ ಸ್ಟೋರಿ ಚೆನ್ನಾಗಿದೆ. ಆದರೆ ಸ್ಕ್ರೀನ್ ಪ್ಲೇ ಇನ್ನೂ ಸ್ವಲ್ಪ ಚೆನ್ನಾಗಿರಬಹುದಿತ್ತು ಅಂತ ಅನ್ನಿಸ್ತು. ಫಸ್ಟ್ ಹಾಫ್ನ ಪೇಸ್ ತುಂಬ ಸ್ಲೋ ಇದೆ. ಇಷ್ಟು ದೊಡ್ಡ ಸಿನಿಮಾ ಇದೇ ಪೇಸಲ್ಲಿ ನೋಡೋಕ್ಕಾಗತ್ತಾ ಅನ್ನೋ ಅಷ್ಟರಲ್ಲಿ ಇಂಟರ್ವಲ್ಗೂ ಮುಂಚೆ 20 ಮಿನಿಟ್ಸ್ ನಮ್ಮನ್ನು ಹಿಡಿದಿಡುತ್ತೆ. ಇಂಟರ್ವಲ್ ಬ್ಲಾಕ್ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಸಾಕಷ್ಟು ಕಡೆ ಎಂಗೇಜಿಂಗ್ ಆಗಿದೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಬೋಮನ್ ಇರಾನಿ ಬರುವಂಥ IELTS ಎಕ್ಸಾಮ್ ಪ್ರಿಪ್ರೇಷನ್ ಸೀನ್ಸ್ ಹಿಲೇರಿಯಸ್ ಆಗಿದೆ. ಮುನ್ನಾ ಭಾಯಿಯ ಭಾಯ್ ಮತ್ತು ಸರ್ಕಿಟ್ ಅಥವಾ 3 ಇಡಿಯಟ್ಸ್ನ ರ್ಯಾಂಚೋ ನಗ್ಸೋಷ್ಟು ಸಲೀಸಾಗಿ ಡಂಕಿಯಲ್ಲಿ ಯಾರು ನಿಮ್ಮನ್ನು ನಗ್ಸಲ್ಲ. ತುಂಬ ಜೋಕ್ಸ್ ಹಾಗೂ ಒನ್ಲೈನ್ ಸ್ವಲ್ಪ ಫೋರ್ಸ್ಡ್ ಅನಿಸುತ್ತೆ. ಇಡೀ ಸಿನಿಮಾದ ಮೈನ್ ಅಟ್ರಾಕ್ಷನ್ ಬಂದು SRK. ಪಠಾಣ್ ಹಾಗೂ ಜವಾನ್ ನೋಡಿದ ಮೇಲೆ ಅವರ ಈ ಪರ್ಫಾರ್ಮೆನ್ಸ್ ನೋಡಿ ಖುಷಿ ಅನಿಸುತ್ತೆ. ಅವರು ಬೆಸ್ಟಾಗಿ ಪರ್ಫಾರ್ಮ್ ಮಾಡುವಂಥ ರೋಲ್ ಕೂಡ ಈ ಸಿನಿಮಾದಲ್ಲಿ ಅವ್ರಿಗೆ ಸಿಕ್ಕಿದೆ. SRK ತಮ್ಮ ಆ್ಯಶುವಲ್ ಚಾರ್ಮಿಂದ ನಮ್ಮನ್ನು ಮತ್ತೆ ಇಂಪ್ರೆಸ್ ಮಾಡ್ತಾರೆ. ತಾಪ್ಸಿ ಪನ್ನು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರ ಪರ್ಫಾರ್ಮೆನ್ಸ್ ತುಂಬ ನ್ಯಾಚುರಲ್ ಆಗಿದೆ. ವಿಕ್ರಮ್ ಹಾಗೂ ಅನಿಲ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ವಿಕಿ ಕೌಶಲ್ ಸಿನಿಮಾದ ಮುಖ್ಯ ಘಟ್ಟದಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಒಟ್ಟಾರೆ ಹೇಳಬೇಕು ಅಂದರೆ ಡಂಕಿ ನಿಮ್ಮನ್ನು ನಗಿಸ್ತಾ ಅಳಿಸುತ್ತೆ. ನೀವು ಫ್ಯಾಮಿಲಿ ಸಮೇತ ಒಂದು ಸಿನಿಮಾ ನೋಡಬೇಕು ಅಂದರೆ ಡಂಕಿ ಸಿನಿಮಾವನ್ನು ಆರಾಮಾಗಿ ನೋಡ್ಬೋದು. ಎಲ್ಲ ಹೊಡಿಬಡಿಯ ಆ್ಯಕ್ಷನ್ ವೈಲೆಂಟ್ ಸಿನಿಮಾಗಳ ಮಧ್ಯೆ ಡಂಕಿ ಇಸ್ ಎ ಗುಡ್ ಫ್ಯಾಮಿಲಿ ವಾಚ್. ಟ್ರೆಂಡಿಂಗ್ ಸಿನಿಮಾ ನ್ಯೂಸ್ಗಾಗಿ, ಟೀಸರ್, ಟ್ರೈಲರ್ ಹಾಗೂ ಸಿನಿಮಾ ರಿವ್ಯೂಸ್ಗಾಗಿ ನಮ್ಮ ಮೂವಿ ಜಂಕ್ ಚಾನಲ್ನ ಮರೀದೆ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಹೊಸ ಸಿನಿಮಾಗಳ ರಿವ್ಯೂಗಳೊಂದಿಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಹ್ಯಾವ್ ಎ ಗುಡ್ ಟೈಮ್.